ಭಾರತದ ಸ್ವಾತಂತ್ರ್ಯ ಹೋರಾಟ 1857ರಲ್ಲಿ ಶುರುವಾಯಿತು ಅಂತ ಹೇಳ್ತಾರೆ. ಆದರೆ ಕರ್ನಾಟಕದಲ್ಲಿ ಅದು ಮೊದಲೇ ಆರಂಭವಾಗಿತ್ತು. ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಖಡ್ಗದಿಂದ. ಕಥೆ ಶುರುವಾಗೋದು 1824ರಲ್ಲಿ. ಈ ಬ್ರಿಟಿಷರು ಯುದ್ಧ ಶುರು ಮಾಡೋದು ಕತ್ತಿಯಿಂದ ಅಲ್ಲ, ಕಾನೂನು ಎಂಬ ಹೆಸರಿನಿಂದ. ಕಿತ್ತೂರು ಒಂದು ಚಿಕ್ಕ ರಾಜ್ಯ, ಆದರೆ ಗೌರವ ಮತ್ತು ಸ್ವಾಭಿಮಾನ ದೊಡ್ಡದು. ಕಿತ್ತೂರಿನ ರಾಜ ಮಲ್ಲಸರ್ಜಾರ್ ಅವರ ಮರಣದ ನಂತರ ರಾಣಿ ಚೆನ್ನಮ್ಮ ತನ್ನ ದತ್ತುಪುತ್ರನಾದ ಶಿವಲಿಂಗಪ್ಪನಿಗೆ ರಾಜ್ಯದ ಹಕ್ಕನ್ನು ಕೊಡಲು ನಿರ್ಧರಿಸುತ್ತಾಳೆ. ಆದರೆ ಕರ್ನಾಟಕದಲ್ಲಿ ಆಗ ಬಹುಪಾಲು ಬ್ರಿಟಿಷರ ಕಾನೂನು ಚಾಲ್ತಿಯಲ್ಲಿತ್ತು. ಇದರ ಪ್ರಕಾರ ದತ್ತಕ ಪಡೆದ ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನಿತ್ತು. ಇದು ಕಾನೂನಾಗಿರಲಿಲ್ಲ, ರಾಜ್ಯವನ್ನು ದೋಚುವ ಯೋಜನೆಯಾಗಿತ್ತು. ಆಗಿನ ಬ್ರಿಟಿಷ್ ಕಲೆಕ್ಟರ್ ಆಗಿದ್ದ ಜಾನ್ ಥ್ಯಾಕರೆ ರಾಣಿ ಚೆನ್ನಮ್ಮರಿಗೆ ಇದರ ಬಗ್ಗೆ ಹೇಳಿ ಬೆದರಿಕೆ ಹಾಕಿದ. ಆದರೆ ರಾಣಿ ಚೆನ್ನಮ್ಮ ಇದಕ್ಕೆ ಪ್ರತ್ಯುತ್ತರವಾಗಿ ಕಿತ್ತೂರು ಮಾರಾಟಕ್ಕೆ ಇಟ್ಟಿರುವ ಜಮೀನಲ್ಲ ಎಂದು ವಿರೋಧಿಸಿದಳು. ಬ್ರಿಟಿಷರಿಂದ ಕಿತ್ತೂರಿನ ಮೇಲೆ ಆಕ್ರಮಣವಾಯಿತು. ಅವರು ಯೋಚಿಸಿದ್ರು, ಇದು ನಮಗೆ ಸುಲಭದ ಜಯವಾಗುತ್ತದೆ ಎಂದು. ಆದರೆ ಕಿತ್ತೂರಿನ ಸೈನ್ಯ ಅವರಿಗೆ ಕಬ್ಬಿಣದ ಕಡಲೆಯಾಯಿತು. ಮೊದಲು ಕಿತ್ತೂರಿಗೆ ಮೇಲುಗೈಯಾದರೂ ರಾಜ್ಯದ ಒಳಗಿನ ಸಂಚುಕೋರರಿಂದ ರಾಣಿ ಚೆನ್ನಮ್ಮ ಮತ್ತು ಅವಳ ಸೈನ್ಯ ಬ್ರಿಟಿಷರಿಗೆ ಬಂದಿಯಾಗಬೇಕಾಯಿತು. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಈ ಯುದ್ಧ ಕಾಡುಗಳಿಗೆ ಸರಿಯಿತು. ಸಂಗೊಳ್ಳಿ ರಾಯಣ್ಣನ ಗೆರಿಲ್ಲಾ ಯುದ್ಧತಂತ್ರದಲ್ಲಿ ಆರಂಭವಾಯಿತು. ಬ್ರಿಟಿಷ್ ಸಾಮ್ರಾಜ್ಯ ಅಂದ್ರೆ ಸೂರ್ಯನೇ ಅಸ್ತಮಿಸದ ಸಾಮ್ರಾಜ್ಯ ಎಂದು ಹೇಳುವ ಕಾಲ ಅದು. ಆದರೆ ಕರ್ನಾಟಕದ ಕಾಡುಗಳಲ್ಲಿದ್ದು ಒಬ್ಬ ಯೋಧ ಅವರ ನಿದ್ದೆಯನ್ನು ಕೆಡಿಸಿದ್ದ. ಸಾಮ್ರಾಜ್ಯ ಇಲ್ಲ, ಸಿಂಹಾಸನ ಇಲ್ಲ, ಆದರೂ ಅಲ್ಲೊಬ್ಬ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ. ಅವನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಕಥೆ ನಿಮ್ಗೆ ಪುಸ್ತಕದಲ್ಲಿ ಸಿಗೋಲ್ಲ. ರಾಯಣ್ಣ ಬ್ರಿಟಿಷರಿಂದ ಬಿಡುಗಡೆಯಾದ ನಂತರ ಅವನು ಸುಮ್ಮನೆ ಕೂತಿರ್ಲಿಲ್ಲ. ಜನರನ್ನು ಒಗ್ಗೂಡಿಸಿದ, ಬೇರೆ ಬೇರೆ ರಾಜ್ಯದ ರಾಜರಿನ ಸಹಾಯ ಪಡೆದ. ಅವನಿಗೆ ಬಹಳ ಬೆಂಬಲ ಸಿಕ್ಕಿತು. ರಾತ್ರಿ ಹಗಲು ಎನ್ನದೆ ಕಾಡಿನಲ್ಲಿ ಸೇನೆಯ ಜೊತೆ ಶಸ್ತ್ರಾಭ್ಯಾಸ ಮಾಡ್ತಿದ್ದ. ನಿಧಾನವಾಗಿ ಅವನ ಸೈನ್ಯ ಬೆಳೆಯಿತು. ರಾಯಣ್ಣನ ಯುದ್ಧ ಕೋಟೆಯೊಳಗಿರಲಿಲ್ಲ, ಅದು ಹಳ್ಳಿಗಳಲ್ಲಿ, ಕಾಡಿನಲ್ಲಿ, ಗುಡ್ಡಗಳಲ್ಲಿ ನಡೆಯುತ್ತಿತ್ತು. ಅದೇ ಗೆರಿಲ್ಲಾ ಯುದ್ಧ. ರಾಣಿ ಚೆನ್ನಮ್ಮಳ ಬಂಧನದ ನಂತರ ರಾಯಣ್ಣ ಯುದ್ಧ ನಿಲ್ಲಿಸಲಿಲ್ಲ. ಬ್ರಿಟಿಷ್ ಕ್ಯಾಂಪುಗಳ ಮೇಲೆ ದಾಳಿ, ಅವರ ಖಜಾನೆಯನ್ನು ಲೂಟಿ ಮಾಡಿ ಬಡವರಿಗೆ ಹಂಚುತ್ತಿದ್ದ. ಬ್ರಿಟಿಷ್ ಡಾಕ್ಯುಮೆಂಟಲ್ಲಿ ಹೇಳಿದ ರೀತಿಯಲ್ಲಿ ರಾಯಣ್ಣ ಒಬ್ಬ ಮೋಸ್ಟ್ ಡೇಂಜರಸ್ ರೆಬೆಲ್ ಇನ್ ಕರ್ನಾಟಕ. ಒಬ್ಬ ಯೋಧನಿಗಾಗಿ ಬ್ರಿಟಿಷ್ ಸೇನೆ ಸಂಪೂರ್ಣ ಸಾಮ್ರಾಜ್ಯನ್ನೇ ಹುಡುಕಾಟ ಮಾಡ್ತಿತ್ತು ಅಂದ್ರೆ ಅವನ ಶಕ್ತಿ ಏನು ಅಂತ ನೀವೇ ಯೋಚಿಸಿ. ರಾಯಣ್ಣ ಬ್ರಿಟಿಷರ ಬಹಳ ಜಾಗಗಳನ್ನ ನಾಶ ಮಾಡಿದ, ಶಸ್ತ್ರ ಸಂಸ್ಕರಣಗಳನ್ನ ಧ್ವಂಸ ಮಾಡಿದ, ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ. ಸಂಗೊಳ್ಳಿ ರಾಯಣ್ಣ ನೇರ ಯುದ್ಧದಲ್ಲಿ ಸೋಲಲಿಲ್ಲ, ಆದರೆ ವಂಚನೆಯಿಂದ, ತನ್ನವರಿಂದಲೇ ಆದ ಮೋಸದಿಂದ ಸೋತ. ಬ್ರಿಟಿಷರಿಗೆ ರಾಯಣ್ಣನನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ. ಅವರಿಗೆ ಮೋಸ ಮಾಡೋದು ಚೆನ್ನಾಗಿ ತಿಳಿದಿತ್ತು. ರಾಯಣ್ಣನನ್ನ ನಂದಗಡದಲ್ಲಿ ಗಲ್ಲಿಗೇರಿಸಿದರು. ಇದು ಅಂತ್ಯವಾಗಲಿಲ್ಲ. ಬ್ರಿಟಿಷರು ರಾಯಣ್ಣನ ದೇಹವನ್ನು ಮಾತ್ರ ಕೊಂದರು, ಅವನ ಹೋರಾಟವನ್ನು ಕೊಲ್ಲಲಾಗಲಿಲ್ಲ. ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧತಂತ್ರವನ್ನು ಯಶಸ್ವಿಯಾಗಿ ಬಳಸಿದವನು ನಮ್ಮ ನಾಡಿನ ಹೆಮ್ಮೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ರಾಯಣ್ಣನಿಗೆ ತನ್ನವರಿಂದ ಮೋಸವಾದರೂ ಭಾರತ ಮಾತೆ ಅವನಿಗೆ ಮೋಸ ಮಾಡಲಿಲ್ಲ. ರಾಯಣ್ಣ ಹುಟ್ಟಿದ ಆಗಸ್ಟ್ 15ರಂದೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಮತ್ತು ಅವನನ್ನು ಗಲ್ಲಿಗೇರಿಸಿದ ದಿನ ಜನವರಿ 26ರಂದು ನಮ್ಮ ದೇಶ ಗಣರಾಜ್ಯವಾಯಿತು. ಇಂತಹ ಇತಿಹಾಸ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.